ಆತ್ಮೀಯರೇ, 2025 ಹೊಸ ವರ್ಷನ ತುಂಬ ಪವರ್ಫುಲ್ಲಾಗಿ ಸ್ವಾಗತ ಮಾಡಿರಿ. ಇದೊಂದೇ ಒಂದು ಮಾಡಿ. ನೀವು ಇವತ್ತೇನು ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಅದನ್ನು ಮಾಡಿ ಸ್ವಾಗತ ಮಾಡಿ, ಇಲ್ಲದ್ರೆ ಮಾಡೋಕ್ಕೆ ಹೋಗ್ಬೇಡಿ. ಒಂದನೇದು ಹಣ. ಇನ್ನು ಮುಂದೆ ಹಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷ ಪ್ಲ್ಯಾನ್ ಮಾಡಿ. ನಿಮ್ಮ ಅರ್ನಿಂಗ್ಸ್ ಏನಿದೆ, ನಿಮ್ಮ ಸೇವಿಂಗ್ಸ್ ಎಷ್ಟು, ನಿಮ್ಮ ಖರ್ಚು ಎಷ್ಟಾಗ್ತಾ ಇದೆ, ಎಷ್ಟೆಷ್ಟು ಸಾಲ ಮಾಡಿದ್ದೀರಾ, ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಬೇಕಾ, ಬೇರೆ ಬೇರೆ ಏನು ಪ್ರತಿಯೊಂದನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ತುಂಬ ಕಷ್ಟದ ದಿನಗಳು ಬರಬಹುದು. ಕಷ್ಟ ದಿನಗಳಂದರೆ ಫೈನಾನ್ಷಿಯಲಿ ಡಿಫಿಕಲ್ಟಿ ಆಗ್ತಾ ಹೋಗುತ್ತೆ. ತುಂಬ ಅರ್ನಿಂಗ್ ಮಾಡೋದಕ್ಕೆ, ಪ್ಯಾಸಿವ್ ಇನ್ಕಮ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. 2025 ಈ ಥರ ತುಂಬ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಮನೆ ಬಾಡಿಗೆಗಳು ನೋಡಿ 40%, 50%, 70% ಈ ಥರ ಜಾಸ್ತಿ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲ್ ಪ್ಲಾನ್ ಇಲ್ದಂಗೆ ನಿಮ್ಮ ದಿನಾನ ಪ್ರಾರಂಭ ಮಾಡಬೇಡಿ. ನನ್ನ ಮಾತು ಕೇಳಿದೊಂದು. ಸೊ ಏನು 4 ವರ್ಷ 5 ವರ್ಷಕ್ಕೆ ದುಪ್ಪಟ್ಟು ಆಗ್ತಾ ಇತ್ತು, 1.5-2 ವರ್ಷದಲ್ಲೇ ಆಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ 40-60% ಜನ ಕೆಲಸ ಕಳ್ಕೊಳ್ಳೋ ಚಾನ್ಸಸ್ ಇದೆ ಒಂದು 5-10 ವರ್ಷದಲ್ಲಿ. ಅದಕ್ಕೆ ರೆಡಿ ಆಗಿರಬೇಕು. ಅದಕ್ಕೆ ದುಡ್ಡು ಬೇಕು. ದುಡ್ಡಿನ ಬಗ್ಗೆ ಗಮನ ಇರಲಿ. ಎರಡನೇದು, ಪ್ರತಿದಿನ ಒಂದು 5 ನಿಮಿಷ ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡ್ನ, ಬ್ರೈನ್ನ ಖಾಲಿ ಮಾಡಬೇಕು. ನೆಗೆಟಿವ್ ಥಿಂಕಿಂಗಿಂದ, ನೆಗೆಟಿವ್ ಥಾಟ್ಸಿಂದ, ದ್ವೇಷ, ಓಕೆ, ಅದೇ ರೋಷ, ಆ್ಯಂಗರು, ಕೋಪ, ಜಲಸ್ಸು, ರಿವೆಂಜು. ಸೊ ಪ್ರತಿಯೊಂದು ಏನು ತುಂಬ್ಕೊಂಡಿದ್ದೀವಿ ಕಸನ, ಆ ಕಸ ಕ್ಲೀನ್ ಮಾಡದೆ ನಿಮ್ಗೆ ಸಕ್ಸಸ್ ಬರೋದಿಲ್ಲ ರೀ. ನಿಮ್ಮ ಮನಿ, ಹಣ ನಿಮ್ಮ ಲೈಫಲ್ಲಿ ತುಂಬ ಬರಬೇಕು ಅಂದರೆ ಈ ನೆಗೆಟಿವ್ ಎಮೋಷನ್ಸ್ ಅಂತೀವಲ್ಲ, ಬೇಡದಿರೋದ ಬಗ್ಗೆ ಯೋಚನೆ ಮಾಡೋದು, ಕೆಟ್ಟದಾಗಿ ಯೋಚನೆ ಮಾಡೋದು, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಸೊ ಇದೆಲ್ಲನೂ ನೀವು ಕ್ಲೀನ್ಸ್ ಮಾಡಬೇಡಿ. ಇದ್ದರೆ ನಿಮ್ಮ ಹತ್ರ ಈ ಗುಣಗಳು ಯಾವೂ ಇಲ್ಲ ಅಂತೇಳಿದ್ರೆ ಯು ಆರ್ ಗ್ರೇಟ್. ನೀವು ದೇವರು. ಸೊ ಇದ್ದರೆ ಪ್ರತಿದಿನ ಒಂದ್ಸಲ ಕ್ಲೀನ್ಸ್ ಮಾಡ್ಕೊಳ್ಳಿ. ಆಚೆ ಒಗೆದು ಹಾಕಿ. ಹೇಗೆ ಹಾಕಬೇಕು, ತುಂಬ ಮೆಥಡ್ಸ್ ಇದೆ. ನಿಮ್ಗೆ ಯಾವ ರೀತಿ ಬೇಕಾದ್ರೂ ಹಾಕ್ಬೋದು. ಮುಂದಿನ ವಿಡಿಯೋಗಳಲ್ಲಿ ಆ ಮೆಥಡ್ಸ್ ಎಲ್ಲ ಹೇಳ್ಕೊಡ್ತೀನಿ ನಾನು. ಸೊ ಎರಡನೇದು ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳೋದು. ಮೂರನೇದು, ನಿಮ್ಮ ಲೈಫಲ್ಲಿ ಯಾರೋ ಒಬ್ರು ತುಂಬ ಕೆಟ್ಟದ್ದು ಮಾಡಿದ್ದಾರೆ ಅಂದ್ಕೊಂಡಿದ್ದೀರಾ, ನೀವು ಕ್ಷಮಿಸ್ಬಿಡ್ರಿ ಅವ್ರನ್ನ. ನಿಮ್ಮ ಫ್ರೆಂಡ್ ಆಗ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗ್ಬೋದು, ನಿಮ್ಮ ಕಲೀಗ್ ಆಗ್ಬೋದು, ಯಾರಾದರೂ ಆಗ್ಬೋದು. ಕ್ಷಮೆ ಮಾಡಿಲ್ಲ ಅಂದರೆ ನೀವು ಸಕ್ಸಸ್ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ ರೀ. ತುಂಬ ಕಡಿಮೆ ಚಾನ್ಸಸ್ ಇರುತ್ತೆ, ಅಥವಾ ಎಷ್ಟು ಬೇಕೋ ಅಷ್ಟು ಸಕ್ಸಸ್ ಆಗಲ್ಲ ನೀವು. ಸೊ ನಿಮ್ಮ ಲೈಫಲ್ಲಿ ಎಲ್ಲ ಬರಬೇಕು. ಮೊದಲನೇದಾಗಿ ಹಣ ಬರಬೇಕು, ಆರೋಗ್ಯ ಬರಬೇಕು, ನೆಮ್ಮದಿ ಇರಬೇಕು, ಶಾಂತಿ ಇರಬೇಕು ಅಂದರೆ ಫರ್ಗಿವ್, ಕ್ಷಮೆ ಮಾಡೋದನ್ನು ಕಲೀರಿ. ಕ್ಷಮೆ ಮಾಡೋದು ಸಾಮಾನ್ಯ ಜನರಿಗಲ್ಲ, ಎಕ್ಸ್ಟ್ರಾರ್ಡಿನರಿ. ಸಾಮಾನ್ಯ ಜನರಿಗೆ, ಲೀಡರ್ಸ್ಗೆ, ನಾಯಕತ್ವದ ಗುಣಗಳು ಯಾರಲ್ಲಿ ಇರ್ತೈತೆ ಅವ್ರಿಗೆ ಮಾತ್ರ ಕ್ಷಮೆ ಮಾಡೋಕ್ಕೆ ಸಾಧ್ಯ ಇರ್ತೈತೆ. ಅದನ್ನು ನಿಮ್ಮ ಲೈಫಲ್ಲಿ ಎತ್ಕೊಂಬನ್ನಿ. 4ನೇದು ನೋಡಿ, ಮೆಮೊರಿ, ಜ್ಞಾಪಕ ಶಕ್ತಿ ಅಂತೀವಲ್ಲ, ತುಂಬ ಇಂಪಾರ್ಟೆಂಟ್. ನೀವು ಆರೋಗ್ಯವಾಗಿ ಬಾಳಬೇಕು, ಹೆಚ್ಚು ದಿನ ಓಕೆ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಈ ಮೆಮೊರಿ ಅಂತೀವಲ್ಲ, ಜ್ಞಾಪಕಶಕ್ತಿ ತುಂಬ ಇಂಪಾರ್ಟೆಂಟು. ಪ್ರತಿ ದಿನ ಆದರೆ ನಿಮಗೆ, ಅಥವಾ ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೆ ಒಂದ್ಸಲ ಒಂದು ಹೊಸ ವಿಷಯನ ಕಲಿತಾ ಇರ್ರಿ. ಹೊಸ ವಿಷಯನ ಕಲಿತಾ ಇದ್ದರೆ ಏಜಿಂಗ್ ಅಂತೀವಲ್ಲ, ವಯಸ್ಸಾಗೋದನ್ನು ಪೋಸ್ಟ್ಪೋನ್ ಮಾಡುತ್ತೆ ಈ ದೇಹ, ಈ ಮನಸ್ಸು. ಮತ್ತು ನಿಮಗೆ ಆರೋಗ್ಯವಂತವಾಗಿರೋದಕ್ಕೆ ಏನೇನು ಹಾರ್ಮೋನ್ಸ್ ಬೇಕು, ಕೆಮಿಕಲ್ಸ್ ಬೇಕು ಒಳಗಡೆ, ಸೊ ಅದೆಲ್ಲ ಆ್ಯಕ್ಟಿವ್ ಸ್ಟೇಟಲ್ಲಿ ಇರ್ತೈತೆ. ಆ್ಯಕ್ಟಿವ್ ಮೋಡಲ್ ಅಂದರೆ ಫಂಕ್ಷನ್, ಓಕೆ, ಕರೆಕ್ಟಾಗಿ ಕಾರ್ಯನಿರ್ವಹಿಸ್ತಾ ಇರ್ತೈತೆ. ಆ ಸ್ಟೇಟಲ್ಲಿ ಈ ಮೆಮೊರಿ ರಿಲೇಟೆಡು ಇಟ್ಕೊಂಡಿರ್ತವೆ. ಸೊ ಅದಕ್ಕೋಸ್ಕರ ಒಂದು ಹೊಸ ವಿಷಯನ ಕಲಿಯೋದನ್ನು ಅಳವಡಿಸ್ಕೊಳ್ಳಿ. ಈ 4ನ್ನ ನಿಮ್ಮ ಲೈಫಲ್ಲಿ ಎತ್ಕೊಂಬಂದರೆ ತುಂಬ ಹ್ಯಾಪಿಯಾಗಿರ್ತೀರ, ಸಂತೋಷವಾಗಿರ್ತೀರ, ಆನಂದವಾಗಿರ್ತೀರ, ನಗ್ನಗ್ತಾ ಇರ್ತೀರ, ತುಂಬ ಎನರ್ಜೆಟಿಕ್, ಶಕ್ತಿಯುತವಾಗಿರ್ತೀರ. ಸೊ ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.